ಲೇ ಲಕ್ಷ ಲಕ್ಷ ಕೊಟ್ಟು ಸೋಫಾ ಮಂಚ ತಂದಿಟ್ಟಿದ್ದೀನಿ, ಅದ್ರ ಮೇಲೆ ಕೂತ್ಕೊಳ್ಳೋದು ಬಿಟ್ಟು ನನ್ನ ಮೇಲೆ ಯಾಕೆ ಕೂತ್ಕೊಂಡಿದೀಯಾ? ರೀ, ಈಗ ನೀವು ಡೈಲಿ ಜಿಮ್ಗೆ ಹೋಗಿ ಏನ್ ಮಾಡ್ತೀರಾ? ಪುಷಪ್. ಇಲ್ಲೇನ್ ಮಾಡ್ತಿದ್ರಿ? ಪುಷಪ್. ಸರಿ ಹೋಯ್ತಲ್ಲ. ದಿನ ಇದೇ ತರ ಮನೇಲಿ ಜಿಮ್ ಮಾಡಿದ್ರೆ ಜಿಮ್ಗೆ ಹೋಗೋ ದುಡ್ಡು ಉಳಿಯುತ್ತೆ, ಟೈಮು ಸೇವ್ ಆಗುತ್ತೆ. ಲೇ, ನೀನ್ ಹೆಂಡತಿ ಅಲ್ಲ ಕಣೆ, ಪಾಪಸ್ ಕಳ್ಳಿ ನಿನಗಲ್ಲ. ನೀನು ತೋರಿಸ್ನಲ್ಲ ಬ್ರೋಕರು, ಅವನ್ನ ಕರ್ಸ್ಬಿಟ್ಟು ಅವನ್ ಚಡ್ಡಿ ಒಳಗೆ ಕೆಂಪಿರ್ಬೇ ಬಿಡ್ಬೇಕು. ಇರುವೆ ಆಮೇಲೆ ಬಿಡಿವ್ರಂತೆ, ಮೊದಲು ಓಡ್ ಬಿಡೋದು ನಿಲ್ಸಿ. ಲೇ, ನೀನು ಪಂಚದಲ್ಲ ಒಳ್ಳೆ ನಿಲ್ಸೆ. ನನ್ನ ಮೇಲೆ ಯಾಕೆ ಕುತ್ಕೋಬೇಕು ನೀನು? ಏನ್ ಗೊತ್ತಾ, ನಾನ್ ನಿಮ್ಮ ಮೇಲೆ ಕುತ್ಕೊಂಡು ನೀವು ದಿನ ಮನೇಲೆ ಜಿಮ್ ಮಾಡ್ತಾ ಇದ್ರೆ ನನ್ನ ಆಯುಷ್ ವೃದ್ಧಿ ಆಗತ್ತಂತೆ. ಯಾರೇ ಹೇಳಿದ್ದು? ಗಲಗಂಟೆ ಸ್ವಾಮಿಗಳು. ಆ ಗಲಗಂಟೆ ಸ್ವಾಮಿ ನನ್ನ ಕೈಗೆ ಸಿಗ್ಲಿ, ಅವನ ಪುಳಿಯಾಗ್ರೆ ಮಾಡ್ಬಿಟ್ಟು ಇಡೀ ಊರಿಗೆ ಹಂಚ್ಬಿಡ್ತೀನಿ. ಏನ್ರಿ ಸ್ವಾಮೀಜಿನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ನಿಮ್ ಬಾಯಿಗೆ ಹುಳ ಬೀಳುತ್ತೆ ಅಷ್ಟೇ. ನಿಮ್ ಬಾಯಿಗೆ ಗರ್ಭೆ ಹಾಕ್ಸುಡ, ನಿಮಗೆ ಬರ್ಬಾದ್ ಬರ, ನಿಮ್ ವಾಪಸ್ ಬಂದು ಚಾಪೆ ಸುತ್ಕೊಂಡೋಗ. ಕಿವಿಗೆ ಹಂಗೆ ಏನ್ರಿ ಕಿವಿ ಮುಚ್ಕೋತೀರಾ? ತಲೆ ಕೂದಲನ್ನೆಲ್ಲ ಹೆಂಗೆ ಬೋಳ್ಸ್ಬಿಡ್ತೀನಿ ನಮ್ಮ ಸ್ವಾಮೀಜಿ ಬಗ್ಗೆ ಎಲ್ಲ. ಸಾಕ್ ನಿಲ್ಸೆ. ಯಾರೇ ನಿನಗೆ ಬಾಯಿ ಬಡ್ಕಿ ಅಂತ ಹೆಸರಿಟ್ಟಿದ್ದು? ಇಟ್ಟಿದ್ದಲ್ಲ, ಬಂದಿದ್ದು. ಗಂಡ ಅಂದ್ರೆ ಎಲ್ಲಾನು ಅನುಭವಿಸ್ಬೇಕು ಕಣ್ರಿ. ಹೆಂಗೆ ನಾವು ಗಂಡನ್ ಸುಮ್ಮನೆ ಬಿಡಕ್ಕಾಗತ್ತಾ? ತನ್ನ ಇಬ್ಬರು ಮಕ್ಕಳಿಗೆ, ಗಂಡನಿಗೆ, ಅತ್ತೆ ಮಾವನಿಗೆ ಕಾಫಿಯಲ್ಲಿ, ಮಕ್ಕಳಿಗೆ ಹಾರ್ಲಿಕ್ಸ್ ನಲ್ಲಿ ಈ ಟ್ಯಾಬ್ಲೆಟ್ ನನ್ನು ಕುಟ್ಟಿ ಪುಡಿ ಮಾಡಿ ಹಾಗೆ ಒಂದು ಕಪ್ಪು ಮಸಿಯನ್ನು ಹಾಕಿ ಕೊಡುತ್ತಿದ್ದಳು. ಅಯ್ಯೋ ಶಿವನೇ, ಈ ಥರ ಹೆಂಡ್ತಿರು ಇರ್ತಾರ? ನಾನಂತೂ ಹುಷಾರಾಗಿರ್ಬೇಕು. ಕಾಲ ಕೆಟ್ಟೋಯ್ತಪ್ಪ, ಕಾಲ ಕೆಟ್ಟೋಯ್ತು. ರೀ, ಕಾಫಿ. ನೀನು ಕುಡ್ದಾ? ತಗೊಳ್ಳಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಮಲ್ಕೊಂಡ್ರಾ? ಮಲ್ಕೊಳ್ಳಿ. ಸ್ವೀಟ್ ಹಾರ್ಟ್, ಹೇಳು ಡಾರ್ಲಿಂಗ್. ಬೇಗ ಮನೆಗೆ ಬಾ. ಏನ್ರಿ, ನನ್ಗೆ ಅಂತ ಏನು ತರ್ಲಿಲ್ವಾ? ತಂದಿದ್ದೀನಿ ಚಿನ್ನ. ಏನು? ಒಂದೇ ಒಂದು ಆಪಲ್ ತಂದಿದ್ದೀರಾ? ಚಿನ್ನ, ಆ ಒಂದು ಆ್ಯಪಲಲ್ಲಿ ಒಂದು ಕಡೆ ನೀನು ಕಚ್ಚಬೇಕು, ಇನ್ನೊಂದು ಕಡೆ ನಾನು ಕಚ್ತೀನಿ. ಇಷ್ಟೊಂದು ರೊಮ್ಯಾಂಟಿಕ್ ನೀವು. ಏನ್ರಿ, ನಾನು ನೀವು ಯಾವಾಗ್ಲೂ ಜೊತೆಲಿರೋದು ಯಾವಾಗ? ನಿಮ್ಮ ಗಂಡ ಸತ್ತಾಗ. ನಿಮ್ಮ ಗಂಡನ್ನ ಕೆರೆ ಹತ್ರ ಸೆಲ್ಫಿ ತಗೊಂತೀನಿ ಅಂತ ಕರ್ಕೊಂಡೋಗಿ ಅಲ್ಲಿಂದ ತಳ್ಬಿಡು. ಅವಾಗ ನಾವಿಬ್ರು ಲೈಫ್ ಲಾಂಗ್ ಜೊತೆಗಿರ್ಬೋದು. ಅಯ್ಯೋ, ಅವನಿಗೆ ಈಜು ಹೊಡಿಯೋದಕ್ಕೆ ಬರುತ್ತೆ, ಆಮೇಲೆ ದಡ ಸೇರ್ಬಿಟ್ಟು ನನ್ನ ಹೆಂಡತಿನ ನನ್ನ ನೀರಿಗೆ ತಳ್ಳಿದ್ದು ಅಂತ ಹೇಳ್ಬಿಟ್ರೆ? ಅದಕ್ಕೆ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಡೈಲಿ 2 ನಿದ್ದೆ ಮಾತ್ರ ಜೊತೆಗೆ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದೀನಿ. ಅವನು ಅದನ್ನು ಕುಡಿತಾ ಕುಡಿತಾ ಒಂದಿನ ಮಠಾಶ್ ಆಗ್ತಾನೆ, ನಾನು ನೀವು ಒಟ್ಟಿಗೆ ಇರ್ಬೋದು. ಲವ್ ಯು ಟೂ ಚಿನ್ನ. ಟೀ ಬೇಡ, ಬೇಡ, ಟೀ ಬೇಡ. ಟೀ ಮಾಡ್ಕೊಂಬರ್ದು ಕೇಳಿ ಇವ್ರು ಮಲ್ಕೊಂಡ್ಬಿಟ್ಟಿದಾರಲ್ಲ. ರೀ ರೀ, ಹೇಳ್ರಿ ಮೇಲೆ ತಗೊಳ್ಳಿ ಟೀ. ನೀವೇ ಮಾಡ್ಕೊಂಬ ಅಂತ ಅನ್ಬಿಟ್ಟು ಬೇಡ ಬೇಡ ಅಂತ ಅಂದ್ರೆ ತಗೊಳ್ಳಿ. ಇಲ್ಲ, ಒಬ್ಳೇ ಇದೆಯಾ? ನಿನ್ ಬಾಯ್ ಫ್ರೆಂಡ್ ಅಲ್ಲೇ ಹೋಗ್ಬಿಟ್ಟು ನಾನು ಅವ್ನು ಈಗ ತಾನೇ ಕಳಿಸ್ಬಿಟ್ಟು ನಿಮಗೆ ಟೀ ಕೊಟ್ಟೋಗೋಣ ಅಂತ ಬಂದೆ. ತಗೊಳ್ರಿ ಟೀನಾ. ಅವಾಗಿಂದ ಮಲ್ಕೊಂಡಿದ್ದ ನಾನು ಇಷ್ಟೊತ್ತು ಕಂಡಿದ್ದು ಕನ್ಸ? ಹಾ, ಎಮ್ಮೆ ತಿಮ್ಮಣ್ಣನಂಗ್ ಮಲ್ಕೊಂಡ್ರೆ ಹಿಂಗೆ ಕನ್ಸ್ ಬೀಳೋದು. ತಗೊಳ್ರಿ ಟೀನಾ. ಟೀನಾ? ನೀನ್ ಕುಡ್ದಾ? ಆಗ್ಲೇ ಕುಡ್ದೆ. ಹಾ, ಸೇಮ್ ಟು ಸೇಮ್ ಡೈಲಾಗ್. ಹುಷಾರಾಗಿರ್ಬೇಕು. ಲೈ, ನೀನ್ ಕುಡ್ದ್ಬಿಟ್ಟು ಕೊಡೆ, ನಾನು ಆಮೇಲೆ ಕುಡಿತೀನಿ. ರೀ, ನಿಮಗೆ ನಿಜವಾಗ್ಲೂ ಏನೋ ಆಗಿದೆ. ಮೊದಲು ಗಾಳಿ ಆಂಜನೇಯನ್ ಟೆಂಪಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ತಾಯ್ತ ಕಟ್ಟಿಸ್ಬೇಕು. ಲೈ, ನನಗೇನು ಆಗಿಲ್ಲ ಕಣೆ, ನೀನ್ ಕುಡ್ದ್ಬಿಟ್ಟು ಕೊಡು ಅಂದೆ. ಕುಡಿಯೇ ಕುಡಿಯೇ. ಹುಚ್ಚುಚ್ಚಂಗ್ ಆಡ್ತಿರಲ್ಲ. ಎಲ್ಲಾನು ನಾನೇ ಕುಡ್ದು ಬಿಡ್ಲಾ ಕೊಡ್ಲಾ? ಏಯ್, ಕೊಡು. ಏನೋ ಆಗಿದೆ ಕಣ್ರಿ ನಿಮ್ಗೆ. ಮೊದ್ಲು ಅಮ್ಮಂಗೆ ಫೋನ್ ಮಾಡ್ತೀನಿ ರೀ. ಏಯ್, ಏನೂ ಆಗಿಲ್ಲ ಕಣೆ, ಹೋಗಿ ಅಡಿಗೆ ಮಾಡು, ಹೊಟ್ಟೆ ಸಿಗ್ತಾ ಇದೆ. ಹೋಗಿ ಹೋಗಿ ಅಡಿಗೆ ಮಾಡು. ಬಂದ್ಬಿಟ್ಲಲ್ಲಿ ಇವಾಗ ಕನ್ಫರ್ಮ್ ಆಯ್ತು ಟೀಯಲ್ಲಿ ಏನೂ ಇಲ್ಲ ಅಂತ. ಇವಾಗ ಆರಾಮಾಗಿ ಕುಡಿಬೋದು. ಕಾಲ ಕೆಟ್ಟೋಗಿದೆ ರೀ, ಹುಷಾರಾಗಿರ್ಬೇಕು.
ಅಯ್ಯೋ ಅಯ್ಯೋ ಪ್ರಕೃತಿ ಏನಿದು ನನ್ನ ಕರೆಯೋದಲ್ವಾ? ಬಿಡು ಬಿಡು ಬಿಡು. ನೋಡು ಎಷ್ಟು ಭಾರ ಇದೆ ನೋಡು. ಈ ತರ ಚಿಕ್ಕ ಪುಟ್ಟ ಕೆಲಸ ಎಲ್ಲ ನಾನು ಮಾಡ್ತೀನಿ, ನನಗೆ ಹೇಳು ಆಯ್ತಾ? ನೀನು ಆರಾಮಾಗಿರು, ಬ್ರಷ್ ಮಾಡೋಗು, ಹೋಗು ಹೋಗು. ಅಯ್ಯೋ ಇದೇನ್ರಿ ಇದು ಸಡನ್ ಆಗಿ ಇಷ್ಟೊಂದು ಬದಲಾವಣೆ? ಅಯ್ಯೋ ನೀನ್ ನನ್ನ ಮುದ್ದು ಹೆಂಡತಿ ಕಣೆ, ನಾನು ನಿನ್ಗೆ ಹೆಲ್ಪ್ ಮಾಡಿದೆ ಮತ್ತೆ ಮಾಡ್ತಾರೆ ಅಲ್ವಾ? ಹೋಗು ನಾನು ಮಾಡ್ತೀನಿ. ಇನ್ಮೇಲೆ ಏನೇ ಕೆಲಸ ಇದ್ರು ಈ ತರದ್ದು ನನ್ಗೆ ಹೇಳು ಆಯ್ತಾ? ಹೋಗಿ ಬ್ರಷ್ ಮಾಡೋಗು, ಹೋಗಪ್ಪ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಏನು ಹೇಳು, ಇಷ್ಟೊಂದು ಬಟ್ಟೆ ಒಣಗಾಕಿದ್ರು ಇನ್ನೂ ಬರ್ಲಿಲ್ವಲ್ಲ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಕೇಳಿಸ್ತಾ ಇಲ್ವಾ ಹೆಂಗೆ? ಓಹೋ ಹಿಮಾಲಯ, ಏನು ಹೇಳು ಕೇಳಿಸ್ತಾ ಇಲ್ವಾ? ಏನ್ ಕತೆ? ಓಹೋ ಹಿಮಾಲಯ, ಓಹೋ ಹಿಮಾಲಯ, ಶಿವನಿಗೂ ಗಿರಿಜೆಗೂ ದೇವಾಲಯ, ನವವಧುವರರಿಗೂ ಪ್ರೇಮಾಲಯ. ಕಮಾನ್ ಬಾ ಬಾ ಬಾ. ಟೆರೆಸ್ ಮೇಲೆ ಇರುವುದು ಈ ಮುತ್ತು, ನಿನ್ನ ನೋಡಿದ ಕೂಡಲೇ ಆಗುವುದು ನನಗೆ ಮತ್ತು. ಹೌದಾ? ಹೌದು. ಸೂರ್ಯ ಬರುವುದು ಈ ಜಗವ ಬೆಳಗುವುದಕ್ಕೆ, ಈ ರಾಕಿ ಟೆರೆಸ್ ಮೇಲೆ ಬರುವುದೇ ಈ ಬೆಳಗಿಯ ನೋಡುವುದಕ್ಕೆ. ಈ ತರ ಕವಿತೆ ಹೇಳಿ ಹೇಳಿನೇ ನನ್ನ ನಿಮ್ಮ ಹಿಂದೆ ಬರೋ ಹಾಗೆ ಮಾಡ್ಕೊಂಡಿರೋದು. ನೀವು ರಾಖಿ ಅಲ್ಲ ಮತ್ತೆ ಜಾಕಿ. ಈಗಲಾದ್ರೂ ಗೊತ್ತಾಯ್ತಲ್ಲ. ಕಮಾನ್ ಹಗ್ ಮೀ. ಇಟ್ಸ್ ಓಕೆ ಹಗ್ ಮೀ, ಕಮಾನ್. ನಿಮ್ಮ ಹೆಂಡತಿ ಏನಾದ್ರು ಬಂದ್ಬಿಟ್ರೆ? ಬಂದ್ರೆ ಅಲ್ಲ ಬಂದಾಯ್ತು. ಬೇರೆಯವ್ರ ಮನೆ ಹೋರಿ ಬೇಲಿ ಆರಿದ್ರೇನೆ ಬಿಡಲ್ಲ, ಇನ್ ನಮ್ಮನೆ ಹೋರಿನ ಸುಮ್ನೆ ಬಿಡ್ತೀನಾ ರೀ? ಬನ್ರಿ ಇಲ್ಲಿ. ಏನ್ರಿ ಇದು? ಅದು ಇವ್ರ ಮನೆ ಬಟ್ಟೆ ನಮ್ಮನೆ ಟೆರೆಸ್ ಮೇಲೆ ಬಂದು ಬಿದ್ಬಿಟ್ಟಿತ್ತು, ಅದಕ್ಕೆ. ರೀ ಈ ಪ್ರಕೃತಿಗೆ ಕೂಲ್ ಆಗಿರೋದು ಗೊತ್ತು, ಕೋಲಾಹಲ ಎಪ್ಸೋದು ಗೊತ್ತು. ಈ ನಸ್ಕುಣಿ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಅದು ನಿಲ್ಸಯ್ಯ ನಿನ್ನ ಆಟನ. ನಿನ್ ಕೆಳಗಡೆ ಪ್ರಕೃತಿ ಬಟ್ಟೆ ನಾನ್ ಒಣಗಾಕ್ತೀನಿ ಕೊಡು ಅಂತ ಗೀಸ್ಕೊಂಡ್ ಬಂದಾಗ್ಲೇ ನನಗೆ ಡೌಟ್ ಬಂತು. ಹಾಗಲ್ಲ ಅಕ್ಕ. ಅಕ್ಕನ? ಏಯ್ ಅಕ್ಕನೂ ಇಲ್ಲ ಕೋಳಿ ಪುಕ್ಕನೂ ಇಲ್ಲ. ನಿನಗ್ ನನ್ ಗಂಡನೇ ಬೇಕಿತ್ತೇನೆ? ಮನೆಯಲ್ಲಿ ನಿನಗೆ ಗಂಡ ಇಲ್ವಾ? ಏನಿಲ್ಲ, ನನಗೆ 23 ವರ್ಷ, ನನ್ನ ಗಂಡಂಗೆ 39 ವರ್ಷ. ನಮ್ಮಿಬ್ಬರಿಗೂ 16 ವರ್ಷ ಡಿಫ್ರೆಂಟು. ಅವ್ರು ಫುಲ್ ಅನ್ರೊಮ್ಯಾಂಟಿಕ್. ಅದಕ್ಕೆ ನನ್ ಗಂಡ ಬೇಕೇನೆ ನಿನ್ಗೆ? ಇನ್ನೊಂದ್ಸಲ ಏನಾದ್ರೂ ನನ್ ಗಂಡನ ಮೇಲೆ ಕಣ್ಣು ಹಾಕಿದ್ರೆ ಕಣ್ಗುಡ್ಡೆ ಎರಡು ಕಿತ್ತಾಕ್ಬಿಡ್ತೀನಿ. ಮುಚ್ಕೊಂಡು ಹೋಗ್ತಾರೆ. ಹೋಗೆ ಹೋಗಂದ್ರೆ. ಏಯ್ ಏನೇ ಹಂಗ್ ನೋಡ್ತಾ ಇದ್ಯಾ? ನಿನ್ಗೇನ್ ಮರ್ಯಾದೆ ಬೇಡ್ವಾ? ಮನೆಯಲ್ಲಿ ಹೆಂಡತಿ ಇಟ್ಕೊಂಡು ಕಂಡವ್ರ ಹೆಂಡತಿ ಮೇಲೆ ಕಣ್ಣು ಹಾಕ್ತಿಯಾ? ನಿನ್ಗೆ ಎಲ್ಲೋಗ್ಬಿಟ್ನಪ್ಪ? ನಿಮ್ಮನೇನಲ್ಲೂ ಈ ತರ ಪಕ್ಕದ ಮನೆ ಆಂಟಿನ ನೋಡೋ ಗಂಡ ಇದ್ದಾನ? ಟ್ಯಾಗ್ ಮಾಡಿ ಹಾಗಾದ್ರೆ. ವೆಲ್ಕಮ್ ಬ್ಯಾಕ್. ಮದುವೆ ಆಗಿದ್ರು ಮತ್ತೊಬ್ಬರ ಜೊತೆಯಲ್ಲಿ ಪ್ರೀತಿ ಪ್ರಣಯ, ಇದು ಮುಗ್ದಿದ್ದು ಒಂದು ಕೊಲೆಯಲ್ಲಿ. ಏನಾಗ್ತಾ ಇದೆ ನಮ್ಮ ದೇಶ? ಏನಾಗ್ತಾ ಇದ್ದಾರೆ ಹೆಂಗಸರು? ಮೀಟ್ ಮಾಡೋಕೆ ಬಂದವಳೆ ಆರ್ತಿ ಶಾಸ್ತ್ರಕ್ಕೆ ಎಂದು ಗಂಡನಿಗೆ ಸುಳ್ಳು ಹೇಳಿ ಫೇಸ್ಬುಕ್ ಫ್ರೆಂಡ್ ಜೊತೆ ಪರಾರಿಯಾಗಿ ಕೊಲೆಯಾದ ಹೆಂಡತಿ. ವೆರಿ ಬ್ಯಾಡ್, ವೆರಿ ಬ್ಯಾಡ್, ವೆರಿ ಬ್ಯಾಡ್. ರೀ ಹೇಳೆ, ನನ್ನ ಫ್ರೆಂಡ್ ಮಗಳದು ಆರತಿ ಶಾಸ್ತ್ರ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನು ಇವಳು ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ವಲ್ಲ? ಟೈಮ್ ಬೇರೆ ಆಯಿತು. ಎಲ್ಲೋದ್ಲಪ್ಪ ಇವಳು? ನಾನೇ ಒಂದು ಕಾಲ್ ಮಾಡೋಣ ಇರು. ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಎಲ್ಲೋದ್ಲಪ್ಪ? ಫೇಸ್ಬುಕ್ ಫ್ರೆಂಡ್ ಜೊತೆ ಏನಾದರೂ? ಏಯ್ ಇಲ್ಲ ಇಲ್ಲ ಇಲ್ಲ, ಆ ಥರ ಹುಡುಗಿಯಲ್ಲ ಬಿಡು. ಒಂದು ವೇಳೆ ಇನ್ಸ್ಟಾಗ್ರಾಮ್ ಫ್ರೆಂಡ್ ಜೊತೆ ಏನಾದರೂ? ಏಯ್ ಚಾನ್ಸ್ ಇಲ್ಲ, ಆ ಥರ ಅಲ್ಲ. ಅಕಸ್ಮಾತ್ ಹಳೆ ಸ್ಕೂಲ್ ಫ್ರೆಂಡ್ ಏನಾದರೂ ಮತ್ತೆ ಕನೆಕ್ಟ್ ಆಗಿದ್ರೆ? ಪ್ರಕೃತಿ
ಮುಚ್ಕೊಳ್ಳೆ. ಯಾರೇ ಅವನು? ಫೇಸ್ಬುಕ್ ಫ್ರೆಂಡಾ, ಇನ್ಸ್ಟಾಗ್ರಾಮ್ ಫ್ರೆಂಡಾ? ಆರಾಮಾಗಿ ಲಾಂಗ್ ಡ್ರೈವ್ ಔಟ್ ಬಂದ್ರಾ? ಮನೇಲಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳೋದು, ಕಣ್ಕೊಂಡ್ ಜೊತೆ ಸುತ್ತಾಡ್ಕೊಂಬರೋದಲ್ವಾ? ರೀ ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಅವ್ನು ಯಾರು ಅಂತ ಗೊತ್ತಾ? ಯಾರು ಅವನು? ಇನ್ಯಾರು? ನಿನ್ ಬಾಯ್ ಫ್ರೆಂಡು? ಯಾಕ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ಮೊನ್ನೆ ನೋಡಿದ್ರೆ ಟೀ ಕೊಡಕ್ ಬಂದ್ರೆ ಏನೇನೋ ಮಾತಾಡಿದ್ರಿ, ಇವಾಗ ನೋಡಿದ್ರೆ ಏನೇನೋ ಕೇಳ್ತಾ ಇದ್ದೀರಲ್ಲ. ಅವ್ನು ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತಾ ನಿಮ್ಗೆ? ಅವ್ನು ನಮ್ ಚಿಕ್ಕಪ್ಪನ ಮಗ ರೀ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಹೌದಾ? ಚಿಕ್ಕಪ್ಪನ ಮಗನ? ಪ್ರಕೃತಿ, ಅದು ನ್ಯೂಸಲ್ಲಿ ಎಂಟಿ ಗಂಡನ ನಿಮ್ಮನ್ನು ಕರ್ಕೊಂಡೋಗಿ ಸಾಯಿಸ್ಬಿಟ್ಲು, ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ನೀರಿಗೆ ತಳ್ಬಿಟ್ಲು, ಕಾಫಿಯಲ್ಲಿ ನಿದ್ದೆ ಮಾತ್ರ ಹಾಕ್ಬಿಟ್ಟು ಮತ್ಪರಿಸ್ತಾ ಇದ್ಲು. ಈ ನ್ಯೂಸೆಲ್ಲ ನೋಡಿ ನೋಡಿ ನೀನು ನನಗೆ ಎಲ್ಲಿ ಹಂಗೆ ಸಾಯಿಸ್ಬಿಡ್ತೀಯೋ ಅಂತ ಭಯ ಆಗ್ತಿತ್ತು ಕಣೆ, ಅದಕ್ಕೋಸ್ಕರ ಹೆಂಗೆ ಮಾಡ್ಬಿಟ್ಟೆ. ಸಾರಿ ಕಣೆ. ನನ್ನ ಹತ್ರ ಮಾತಾಡ್ಬೇಡಿ ನೀವು. ಏನ್ರಿ ಬಂದಿದೆ ರೋಗ ನಿಮ್ಗೆ? ಅಲ್ಲ 3 ಹೊತ್ತು ಮೊಬೈಲ್ ನೋಡೋದು, ಬೇಕಾಗಿಲ್ದೇ ಇರೋ ನ್ಯೂಸ್ ನೋಡೋದು, ಇದನ್ನೆಲ್ಲ ನೋಡಿ ನೋಡಿ ನಿಮ್ ತಲೆಯಲ್ಲಿ ಅದನ್ನೇ ತುಂಬಿಕೊಂಡಿದ್ದೀರಾ ಅಲ್ವಾ? ಯಾರೋ ಒಬ್ಳು ಗಂಡನಿಗೆ ಮೋಸ ಮಾಡಿದ್ಲು ಅಂದ್ರೆ ಎಲ್ಲ ಹೆಂಡತಿರು ಗಂಡನಿಗೆ ಮೋಸ ಮಾಡ್ತಾರಾ? ಎಲ್ರು ಹಂಗೆ ಇರಲ್ಲ ರೀ. ನೋಡಿ, ಈ ಕ್ಯಾನ್ಸರ್ ಕಾಯಿಲೆ ಬೇಕಾದ್ರೂ ವಾಸಿ ಮಾಡ್ಬೋದು, ಆದ್ರೆ ಅನುಮಾನ ಅನ್ನೋ ಕಾಯಿಲೆ ಬಂದ್ರೆ ವಾಸಿ ಮಾಡಕ್ಕಾಗಲ್ಲ, ತಿಳ್ಕೊಂಬಿಡಿ. ಪ್ರಕೃತಿ ಸಾರಿ ಕಣೆ, ಇನ್ಮೇಲೆ ಆ ಥರ ಅನುಮಾನ ಪಡಲ್ಲ ಆಯ್ತಾ? ಇನ್ಮೇಲೆ ಆ ನ್ಯೂಸು ನೋಡಲ್ಲ, ಸರಿನಾ? ತಪ್ಪಾಯ್ತು, ಸಾರಿ, ಕ್ಷಮಿಸು. ಏಯ್ ಸಾರಿ ಕಣೆ, ನಗು, ಸಾರಿ. ಆ ಥರದ ರೀಲ್ಸ್ ನೋಡಲ್ಲ. ಇಲ್ಲ, ಪ್ರಾಮಿಸ್ ಪ್ರಾಮಿಸ್, ನಿನ್ ಮೇಲೆ ಪ್ರಾಮಿಸ್. ಫೋನ್ ಬರ್ತಿದ. ವಿಶ್ವ ಫೋನ್ ಮಾಡ್ತಿದ್ದಾನೆ. ಯಾವನೇ ಅವನು ವಿಶ್ವ? ನೀವೇ ನೋಡಿದ್ರಲ್ಲ, ಅನುಮಾನ ಪಟ್ರೆ ಸಂಸಾರ ಹೇಗೆಲ್ಲ ಹಾಳಾಗುತ್ತೆ ಅಂತ. ಅನುಮಾನಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ. ಇವ್ರು ಈ ಥರ ಮೆಸೇಜ್ ಕೊಡ್ತಿದ್ದಾರೆ ಅಂತಂದರೆ ವಿಡಿಯೋದಲ್ಲಿ ಏನೇನೆಲ್ಲ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಬಟ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಬೈಬಡ್ಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿ. ಸರಿ, ನಿಮ್ಮಿಬ್ಬರಲ್ಲಿ ಸೊಸೆ ಯಾರು? ಯಾಕೆ? ಸೊಸೆ ಭಾಗ್ಯಕ್ಕೆ ವರ್ಷಕ್ಕೆ 60,000. ನಾನ್ ಸೊಸೆ? ನಾನ್ ಸೊಸೆ? ಅಯ್ಯೋ ನಾನ್ ಕಣ್ರಿ ಸೊಸೆ. ನಾನ್ ಕಣ್ರಿ ಸೊಸೆ? ಸುಂದರೆ ನಾನ್ ಸೊಸೆ. ನಮ್ಮತ್ತೆಗೆ ನಾನೇ ಸೊಸೆ. ನಮ್ಮತ್ತೆ ನಾನ್ ಸೊಸೆ. ಊಟ ಮಾಡ್ಕೊಳ್ಳೋಣ.